Hi students, welcome back to my channel MD Happy. ಆತ್ಮೀಯ ವಿದ್ಯಾರ್ಥಿಗಳೇ, ರಾಧೇ ರಾಧೇಯ. ವಿದ್ಯಾರ್ಥಿಗಳು ಸರ್ MCQ ಪ್ರಶ್ನೆಗಳನ್ನು ಕೊಟ್ಟಿದ್ದೀರಿ, ಆದರೆ ಬಿಟ್ಟ ಸ್ಥಳ, ಹೊಂದಿಸಿ ಬರೆ ಮತ್ತು 1 ಅಂಕದ ಪ್ರಶ್ನೆಗಳನ್ನು ನೀವು ಇನ್ನೂ ಕೊಟ್ಟೇ ಇಲ್ಲ. ದಯವಿಟ್ಟು ಅವುಗಳನ್ನು ಸಹ ಕೊಡಿ ಅಂತ ಹೇಳಿದಿರಿ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮಗೆ ಬಿಟ್ಟ ಸ್ಥಳವನ್ನು, ಹೊಂದಿಸಿ ಬರೆಯನ್ನು ಮತ್ತು 1 ಅಂಕದ ಕಡ್ಡಾಯ ಪ್ರಶ್ನೆಗಳು ಮತ್ತು ಈ ನಾಳೆ ನಡೆಯುವಂಥ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ ಮತ್ತು ನಮ್ಮ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ಆವರಣದಲ್ಲಿ ಕೊಟ್ಟಿರುವಂಥ ಸರಿಯಾದ ಉತ್ತರಗಳನ್ನು ಆರಿಸಿ ಬಿಟ್ಟಂಥ ಸ್ಥಳಗಳಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕ್ತದೆ ಅಂತ ಹೇಳ್ತೀವಿ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲುಗಳ ಸಂಕಲನ ಅಂತ ಕರಿತೀವಿ. ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರ್ತಾರೆ. ಏನಾಗಿರ್ತಾರೆ? ಪೂರೈಕೆದಾರರಾಗಿರ್ತಾರೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಅಂತ ಕರಿತೇವೆ. ಇನ್ನು ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶಗಳಾಗಿವೆ ಅಂತ ಹೇಳಿ ನಾವು ಈ ರೀತಿ ಪ್ರಶ್ನೆಗಳು ಬಂದಿರುವಂಥ ಬಹಳ ಇಂಪಾರ್ಟೆಂಟು. ನೀವು ನೆನಪಿಸ್ತಾ ಹೋಗಿ ಪ್ರಶ್ನೆಗಳ ಉತ್ತರವನ್ನು ಇಲ್ಲೇ ಕೊಟ್ಟಿರ್ತಾರೆ, ನೀವು ಬರೀಬೇಕು. ಮತ್ತು ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ಸರ್ಕಾರವೇ ಏನು ಮಾಡ್ತದೆ ಅಂದರೆ ತೆಗೆದುಕೊಳ್ತದೆ. ಈಗ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತದೆ, ಯಾಕಂದರೆ ಕೇಂದ್ರ ಯೋಜಿತವಾದಂಥ ಆರ್ಥಿಕತೆ ಇದು. ಇನ್ನು ABC ರೇಖೆ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯ ಕೆಳಗಿಂತ ಛೇದಿಸುತ್ತದೆ ಅಂತ ಹೇಳ್ತೀವಿ ನಿಧಿಯ. ಇನ್ನು ಘಟಕ ತೆರಿಗೆಯು ಸರ್ಕಾರದ ಉನ್ನತದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂಥ ತೆರಿಗೆಯಾಗಿದೆ. ಇನ್ನು M1+ ಮತ್ತು M2ಗಳು ಸಂಕುಚಿತ ಹಣವನ್ನು ಎಂದು ಕರಿತೇವೆ. ಸರ್ಕಾರವು ಆದಾಯವನ್ನು ಆಧರಿಸಿದ ವಿಧಿಸುವ ತೆರಿಗೆಗಳನ್ನು ಒಟ್ಟು ತೆರಿಗೆ ಅಂತ ಅಂದರೆ ಸರ್ಕಾರವು ಆದಾಯವನ್ನು ಆಧರಿಸಿದೆ ವಿಧಿಸುವ ವಿಧಿಗಳನ್ನು ಒಟ್ಟು ತೆರಿಗೆ ಅಂತ ಕರಿತೀವಿ. ವಾಸ್ತವಿಕವಾಗಿಲ್ಲ ಆರ್ಥಿಕತೆಗಳು, ಮಿಶ್ರ ಆರ್ಥಿಕಗಳು, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ತುಷ್ಟಿಗುಣ. ಇನ್ನು ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವುದಕ್ಕೆ ನಾವು ಕೂಲಿ ನಿರ್ಧಾರ ಅಂತ ಕರಿತೀವಿ. ಒಂದು ಉದ್ಯಮ ಘಟಕ ಮಾಡಿದ ನಿವ್ವಳವನ್ನು ಮೌಲ್ಯವರ್ಧನ ಅಂತ ಕರಿತೀವಿ. ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಗಳು ಕುಗ್ಗುವಿಕೆ ಅಂತೇಳಿ ಕರಿತೀವಿ. ಸೊ ನೋಡಿರಿ, ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅನ್ನೋದನ್ನು ಸಹ ಇಲ್ಲಿ ಇಂಪಾರ್ಟೆಂಟಾಗಿ ನೋಡ್ಕೊತ ಹೋಗ್ಬೇಕು ನೀವು. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕು ಬೇಡಿಕೆ ಬಲ ಭಾಗಕ್ಕೆ ಪಲ್ಲಟಗೊಳ್ತವೆ, ಭಾಳ ಸರಿ. ಇನ್ನು ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗುತ್ತವೆ. ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ವಿಭಿನ್ನ ಲಕ್ಷಣವಾಗಿದೆ. ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯುತ್ತೇವೆ. ತಪಶೀಲು ಪಟ್ಟೆ ಒಂದು ದಾಸ್ತಾನು ಚಲಕವಾಗಿದೆ. ವಾಸ್ತವಿಕವಾಗಿಲ್ಲ ಆರ್ಥಿಕತೆಗಳು, ಇದು ಎಷ್ಟು ಸಾರಿ ಇಂಪಾರ್ಟೆಂಟ್ ನೋಡ್ರಿ, ಎಷ್ಟು ಸಾರಿ ಬಂದಿದೆ. ಇನ್ನು ಶ್ರಮ ಮಾರುಕಟ್ಟೆಯಲ್ಲಿ ಕುಟುಂಬ ಒಂದು ಪೂರೈಕೆದಾರ, ಇದನ್ನು ಬಂದಿದೆ. ಅಂತಿಮ ಸರಕುಗಳ ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಇನ್ನು ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಏನು ಮಾಡ್ತದೆ, ಚಲಾವಣೆಗೆ ತರ್ತದೆ. ಗುಣಕದ ಗಾತ್ರ MPCನ ಮೌಲ್ಯವನ್ನು ಅವಲಂಬಿಸಿದೆ. ನೀವು ಇಲ್ಲಿವರೆಗೂ ಏನಪ್ಪ ಅಂತಂದರೆ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ರಿ. ಈಗ ಹೊಂದಿಸಿ ಬರೆಯುವಾಗ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತೀರಿ. ಇಲ್ಲಿ ಬೇಡಿಕೆ ರೇಖೆ ಅಂತಂದರೆ ಅದು ಕೆಳಮುಖ ಇಳಿಜಾರು ಅಂತ ಕರಿತೀವಿ. ಸಾಮಾನ್ಯ ಲಾಭ ಅಂದರೆ ಶೂನ್ಯ ಲಾಭ. ಶ್ರಮ ಅಂತಂದರೆ ಕೂಲಿ. ಕಚ್ಚಾ ಸರಕು ಅಂತಂದರೆ ಅದು ಮಧ್ಯಂತರ ಸರಕು. ನಿರ್ವಹಣೆ ಹೊಂದಿಕೆ ಅಂತಂದರೆ ಡರ್ಟಿ ಹೊಂದಾಣಿಕೆ ಅಂತೇಳಿ ಕರಿತೀವಿ. ಈ ರೀತಿ ನಿಮಗೆ ಹೊಂದಿಸಿ ಬರೆಯೋ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ, ಇವುಗಳನ್ನು ಗಮನಿಸ್ತಾ ಹೋಗಿ. ಸರಳ ಬೇಡಿಕೆ ಅಂತಂದರೆ ನಿಮ್ಗೆ ಗೊತ್ತಿಲ್ಲ, DP = ADP ಅಂತ ಇರುತ್ತೆ ನೋಡಿಲಿ. ಇನ್ನು MR ನಿಮಗೆಲ್ಲ ಗೊತ್ತಿದೆ, TRQ ಅಂತ ಏನು ಬರ್ತದೆ ನೋಡಿಲಿ. ಮರು ಖರೀದಿ ಒಪ್ಪಂದ ಅಂತಂದರೆ ರೆಫೋ ಅಂತ ಕರಿತೀವಿ. ಉಳಿತಾಯ ಅಂತಂದರೆ Y-C ಅಂತ ಕರಿತೀವಿ. ಹೂಡಿಕೆ ಅಂತಂದರೆ ಅದು ಬಂಡವಾಳ ಖಾತೆ. ಇನ್ನು ಹೊಂದಿಸಿ ಬರೆಯುವ ವಾಸ್ತವಿಕ ಅರ್ಥಶಾಸ್ತ್ರ, ಕಾರ್ಯತಂತ್ರಗಳ ನಿರ್ವಹಣೆ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಲ್ಲಿದೆ ನೋಡಿ. ನೀನು ಅಸಾಮಾನ್ಯ ಲಾಭದ ಸಾಧ್ಯತೆ, ಹೊಸ ಉದ್ಯಮಗಳ ಆಕರ್ಷಣೆ, ತಪಶೀಲು ಪಟ್ಟಿ, ಎಷ್ಟು ಸಾರಿ ಕೇಳಿಲ್ಲ ಇದು, ದಾಸ್ತಾನು ಚಲಕ. SLR ಅಂತಂದರೆ ಶಾಸನಬದ್ಧ ದ್ರವ್ಯಾನುಪಾತ. ಸರಳ ಬೇಡಿಕೆ ರೇಖೆ ಎಷ್ಟು ಸಾರಿ ಮತ್ತೆ ಕೇಳಿದ ನೋಡಿ, ಅದನ್ನೇ ಕ್ವಶನನ್ನು. DP = A-BP. ಇನ್ನು MPL ಹೌದಾ, ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ಅಥವಾ ಟೋಟಲ್ ಪ್ರಾಡಕ್ಟ್ ಆಫ್ ಲೇಬರ್ ಅಂತ ಇಲ್ಲಿದೆ ನೋಡಿ. ಇನ್ನು ಪರಿಪೂರ್ಣ ಪೈಪೋಟಿ, ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆ ನೋಡ್ರಿ, ಠೇವಣಿಗಳು, ಹೆಚ್ಚುವರಿ ಬೇಡಿಕೆ, ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆ ಕಾರಣ ಆಗ್ತವೆ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ತಂದಿದ್ದೀನಿ. TFCಯು TVCಯ TC
ಈ ಚಿಹ್ನೆಯನ್ನು ನಾವು ಏನಂತೀವಿ TR ಮತ್ತು TC ಅಂತ ಕರಿತೀವಿ. ಕಚ್ಚಾ ಶುಲ್ಕಗಳು, ಮಧ್ಯವರ್ತಿಗಳ ಸರಕುಗಳು, ಆಡಮ್ ಸ್ಮಿತ್ ಅವರು ಕಾಣದ ಕೈ ಕಾರ್ಯಾಚರಣೆ, ತೇಲುವ ಮಿನಿ ದರ, ಬದಲಾಗುತ್ತಿರುವಂಥ ವಿನಿಮಯ ದರ ಅಂತ ಹೇಳ್ತೀವಿ. ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಡಿ = 1 ಅಂತ ಹೇಳ್ತೀವಿ. LRAC ಇದು ದೀರ್ಘಾವಧಿ ಸರ್ವೆಚ್ಚ. ಇನ್ನು ಸಾಮಾನ್ಯ ಲಾಭಕ್ಕೆ ನಾವು ಶೂನ್ಯ ಲಾಭ ಅಂತ ಕರಿತೀವಿ. ಹಣ ವಿನಿಮಯ ಮಾಧ್ಯಮ ಹೊಂದಾಣಿಕೆಯನ್ನು ಡರ್ಟಿ ಹೊಂದಾಣಿಕೆ. ಎಷ್ಟು ಸಾರಿ ಕೇಳಿದಾನೆ, ಒಳ್ಳೆ ರಿಪೀಟ್ ಆಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಒಂದು ಅಂಕದ ಕೆಲವು ಪ್ರಮುಖ ಪ್ರಶ್ನೆಗಳಲ್ಲಿ ತೆಗೆದುಕೊಂಡು ಬಂದಿನಿ. ಉತ್ಪಾದನೆ ಅರ್ಥ ನೀಡಿ. ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಉತ್ಪಾದನೆ. ಇನ್ನು ತಂತ್ರಜ್ಞಾನ ಪ್ರಗತಿಯನ್ನು ಉದ್ಯಮ ಘಟಕ ಪೂರೈಕೆ ರೇಖೆಯು ಯಾವ ಕಡೆ ಪಲ್ಲಟ ಹೋಗುತ್ತದೆ? ಬಲಕ್ಕೆ ಕೆಳಕ್ಕೆ ಪಲ್ಲಟ ಆಗ್ತದೆ. ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಆ್ಯನ್ ಇನ್ಕ್ವೈರಿ ಇಂಟು ದಿ ನೇಚರ್ ಆ್ಯಂಡ್ ಕಾಸಸ್ ಆಫ್ ದಿ ವೆಲ್ತ್ ಆಫ್ ನೇಷನ್ ಅಂತ ಏನಿದೆಯಲ್ಲ, ಇದು ಅವರ ಕೃತಿ ಅಂತ ಹೇಳ್ತೀವಿ. ಇನ್ನು ಡಿಜಿಟಲ್ ವ್ಯವಹಾರಗಳು ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ಅಂತಂದರೆ ಗೂಗಲ್ ಪೇ ಅಥವಾ UPI ಇವೆಲ್ಲ ಏನು ಬರ್ತಾವಲ್ಲ ಡಿಜಿಟಲ್. ಇನ್ನು GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಅಂಕ ಪ್ರಶ್ನೆಗಳು ಇರ್ತವೆ, ಗಮನದಲ್ಲಿಟ್ಟುಕೊಳ್ಳಿ. ಅನುಭೋಗಿ 5 ಕಿತ್ತಳೆ ಹಣ್ಣುಗಳನ್ನು 24 ಒಂದು ತುಷ್ಟುಗುಣ, 6 ಕಿತ್ತಳೆ ಹಣ್ಣುಗಳನ್ನು 22 ಘಟಕಗಳನ್ನು ಒಟ್ಟು ತುಷ್ಟುಗುಣ ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟುಗುಣ ಕಂಡುಹಿಡಿಯಿರಿ ಅಂತಂದರೆ MU TUN ಮತ್ತು TUN ಸೂತ್ರವನ್ನು ನೋಡಿದಾಗ MU 22 ಇದೆ, -24ರಲ್ಲಿ 22 ಕಳೆದ್ರೆ 2 ಉಳಿತವೆ. ಎಷ್ಟು ಉಳಿತಾವೆ ರೀ? 2 ಉಳಿತವೆ. ಸರಿಯಾದ ಉತ್ತರ. ಇನ್ನು ಪೂರೈಕೆ ಅಂದರೆ ಒಂದು ನಿರ್ದಿಷ್ಟ ಬೆಲೆ ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದಿಸುವ ಮಾರುಕಟ್ಟೆಗೆ ಮಾಡಲು ತರುವಂಥ ಸರಕುಗಳಿಗೆ ನಾವು ಪೂರೈಕೆ ಅಂತ ಕರಿತೀವಿ. ರಫ್ತು, ಇಲ್ಲಿ ನೋಡ್ರಿ, ಒಂದು ದೇಶ ಸರಕು ಸೇವೆಗಳನ್ನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡೋಕೆ ನಾವೇನಂತ ಕರಿತೀವಿ? ರಫ್ತು ಅಂತ ಕರಿತೀವಿ. CPI ಅಂತಂದರೆ ಅನುಭೋಗಿಯ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಕೊರತೆ ಬೇಡಿಕೆ ಅರ್ಥವನ್ನು ನಿಗದಿಸಿ ಸಮತೋಲನ ಮಟ್ಟದಲ್ಲಿ ಲಭ್ಯವಿರುವ ಪೂರೈಕೆ ಒಟ್ಟು ಬೇಡಿಕೆಯನ್ನು ಕೊಂಡುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಕೊರತೆ ಬೇಡಿಕೆ ಅರ್ಥವಂತ ಹೇಳ್ತೀವಿ. ಇಬ್ಬರು ಅನುಗುಣ ಬೇಡಿಕೆ ರೇಖೆ ಕ್ರಮವಾಗಿ D1P = 20 -2P ಮತ್ತು D2P = 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿರಿ ಅಂತಂದಾಗ 20 + 20 45 ಇತ್ತು. ಇಲ್ಲಿ ಆನ್ಸರ್ DP 45 ಇದ್ದಾಗ 3P ಅಂದ್ರೆ ಇಲ್ಲಿ 15. ಆನ್ಸರ್ ಸರಿಯಾದ ಉತ್ತರ. ಇನ್ನು ಅಸಾಮಾನ್ಯ ಲಾಭ ಅರ್ಥ ನೀಡಿ. ಒಂದು ಸಂಸ್ಥೆ ತನ್ನ ವ್ಯವಹಾರಗಳನ್ನು ಮುಂದುವರಿಸಲು ಅಗತ್ಯವಿರುವ ಕನಿಷ್ಠ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸ್ತದಲ್ಲ, ಅದಕ್ಕೆ ನಾವು ಸಾಮಾನ್ಯ ಲಾಭ ಅಂತ ಕರಿತೀವಿ. ತೆರಿಗೆತರ ಪಾವತಿ ಯಾವುದಾದ್ರೂ 2 ಉದಾಹರಣೆ, ಒಂದು ಶುಲ್ಕಗಳು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಲಾಭ ಅಂತ ಕರಿತೀವಿ. ಇನ್ನು ಇಲ್ಲಿ ಸಮಗ್ರ ಬೇಡಿಕೆ ಪ್ರಭಾವ ಬೀರುವ ಯಾವುದಾದ್ರು ಒಂದು ಕೋಶೀಯ ಚಲಕವನ್ನು ಅಂತಂದರೆ ಬಡ್ಡಿ ದರಗಳು ಅಂತ ಹೇಳ್ತೀವಿ. ಇನ್ನು ಮುಕ್ತ ಆರ್ಥಿಕತೆ ಅಂದರೆ ಒಂದು ಇತರ ದೇಶಗಳ ವ್ಯವಹಾರ ಸಂಬಂಧಗಳನ್ನು ಹೊಂದಿರುವಂಥ ಆರ್ಥಿಕತೆಯನ್ನು ನಾವೇನಂತ ಕರಿತೀವಿ? ಮುಕ್ತ ಆರ್ಥಿಕತೆ ಅಂತ ಕರಿತೀವಿ. ಸೊ ಈ ವಿಡಿಯೋದ ಕೊನೆಯ ಕೆಲವು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿ. ಅಲ್ಪಾವಧಿ ಮತ್ತು ಉತ್ಪಾದನೆಯ ವಿಶ್ಲೇಷಣೆ ವಿವರಿಸುವಂಥ ನಿಯಮ ಅಂತಂದರೆ ಇಳಿಮುಖ ಪ್ರತಿಫಲನ ನಿಯಮ ಅಂತ ಕರಿತೀವಿ. ಅದನ್ನು ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ನಿಯಮ. ಇನ್ನು ಪೂರೈಕೆ ಅಂದರೆ ನಿರ್ದಿಷ್ಟ ಉತ್ಪನ್ನ ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ನೀಡಲು ಉತ್ಪಾದಕ ಸಿದ್ಧ ಪ್ರಮಾಣವನ್ನು ಪೂರೈಕೆ ಅಂತ. ಆಡಮ್ ಸ್ಮಿತ್ ಅವರ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಕಾರಣ ಒಂದು ಪರಿಶೀಲನೆ 1776ರಲ್ಲಿ ಕಂಡುಹಿಡಿದ. ಹಣದ ಚಲಾವಣೆ ವೇಗ ಎಂದರೇನು? ಒಂದು ವರ್ಷದಲ್ಲಿ ಆರ್ಥಿಕತೆಯಲ್ಲಿ ಹಣದ ಒಂದು ಘಟಕವು ಸೇವೆಗಳ ಖರೀದಿಗೆ ಎಷ್ಟು ಬಾರಿ ಕೈ ಬದಲಾಯಿಸುತ್ತದೆ ಎಂಬುದನ್ನು ಹಣದ ಚಲಾವಣೆ ವೇಗ ಅಂತ ಕರಿತೀವಿ. ಸಾರ್ವಜನಿಕ ಉತ್ಪಾದನೆ ಅರ್ಥ ತಿಳಿಸಿ. ನೇರವಾಗಿ ಸರ್ಕಾರ ಉತ್ಪಾದಿಸುವ ಸಾರ್ವಜನಿಕ ಉತ್ಪಾದನೆಯನ್ನು ನಾವು ಸಾರ್ವಜನಿಕ ಉತ್ಪಾದನೆ ಕರಿತೀವಿ. ಉದಾಹರಣೆ ವಿದ್ಯುತ್, ಸಾರಿಗೆ, ಸಂಪರ್ಕ ಅಂತ ಹೇಳ್ತೀವಿ. ಸೊ ಇದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಒಂದು ಅಂಕದ ಪ್ರಶ್ನೆಗಳು ಫಿಕ್ಸ್ ಆಗಿ ಬರೋದ್ರಿಂದ ಈ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿವೆ. ದಯವಿಟ್ಟು ನೋಡ್ಕೊತ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.